ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿದ್ದು ಸದ್ಗುರು ಸನ್ನಿಧಿ ಅಂದರೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್, ಇಲ್ಲಿ ಇಷ್ಟೊಂದು ಚೆನ್ನಾಗಿದೆ ವ್ಯೂ ಅಂತೇಳಿ. ನಾನು ಅಂದ್ಕೊಂಡಿದ್ದೆ ಲೇಸರ್ ನೈಟ್ ಅಷ್ಟೇ ಚೆನ್ನಾಗಿರತ್ತೆ ಅಂತ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಅದರಲ್ಲಿ ಗಾಡಿನೇ ನಿಲ್ಲಿಸ್ಬಿಟ್ಟಿದ್ದೆ. ನಾನು ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ನನಗೆ. ದೆನ್ ಇಲ್ಲಿ ದೇವ್ರ ದರ್ಶನಕ್ಕೆ ಹೋದ್ವಿ. ಸೊ ಇಲ್ಲಿ ಚಕ್ರ ತಿರುಗಿಸಿದ್ರೆ ಒಳ್ಳೆಯದು ಅಂತ ಅಂದರು. ಸೊ ಇಲ್ಲಿ ಚಕ್ರ ತಿರುಗಿಸ್ಕೊಂಡು ಇಲ್ಲಿ ನಾಗ ಇರುತ್ತೆ, ಸೊ ಅದಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಮೇನ್ ದೇವ್ರ ಹತ್ರ ಹೋದೆ. ಸೊ ಇಲ್ಲಂತೂ ನಿಮ್ಗೇನು ರಶ್ ಏನು ಅನಿಸಲ್ಲ, ಬಿಕಾಸ್ ತುಂಬ ಸ್ಪೇಷಿಯಸ್ ಇರೋದ್ರಿಂದ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ನಾನು ವೀಕೆಂಡಲ್ಲೇ ಹೋಗಿದ್ದು. ಆ್ಯಂಡ್ ನಾನು ಹೋಗಿದ್ದು ಅದು ನನ್ನ ಫ್ರೆಂಡ್ ಬರ್ಡೇಗೆ ಅಂತೇಳಿ. ಸೊ ಪಬ್ಬು ಅಲ್ಲಿ ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಸ್ವಲ್ಪ ದೂರ ಇರ್ಬೋದು, ಪೀಸಾಗಿ ಅನಿಸ್ತು. ಆ್ಯಂಡ್ ಇಲ್ಲಿ ನಿಮಗೆ ಊಟನೂ ಅವೈಲೇಬಲ್ ಇರುತ್ತೆ, ಬಿಸಿ ಬಿಸಿ ಊಟ, ಮುಂದ್ಗಡೆ ದೇವರು, ಆ್ಯಂಡ್ ಆ ವ್ಯೂ ಜೊತೆ ತಿಂದರೆ ಎಷ್ಟು ಒಳ್ಳೆ ಫೀಲ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಬರ್ಡೇ ಇತ್ತು ಅಂತೇಳಿ ಇದು ಗಿಫ್ಟ್ ಮಾಡೋಕ್ಕೆ ಅವರೇ ಕೇಳಿದ್ರು ಇದು ಬೇಕು ಅಂತೇಳಿ. ಸೊ ಈ ಗಾರ್ಡಿಯನ್ ಬೆಲ್ನ ಗಿಫ್ಟ್ ಮಾಡಿ ದೆನ್ ನೀವು ಹೋಗಿ ಎಂಜಾಯ್ ಮಾಡಿ ಗೈಸ್.